ಏನಾದರೂ ಕ್ರಿಯೇಟಿವ್ ಆಗಿ ಮಾಡುವ ಅಂತೇಳಿ ನವರಾತ್ರಿಯ 9 ಲುಕ್ಸ್ ಪ್ಲ್ಯಾನ್ ಮಾಡಿದ್ದು. ರಘುವೀರ್ ಅವರಲ್ಲಿ ಮಾತಾಡಿಕೊಂಡು ನಮ್ಮ ಫಸ್ಟ್ ಲುಕ್ ಆಲ್ಮೋಸ್ಟ್ ಶೂಟ್ ಮುಗಿಸಿದ್ವಿ. ಇವತ್ತಿನ ಶೂಟ್ಸ್ ಲುಕ್ ಅನ್ನು ಆಲ್ಮೋಸ್ಟ್ ಫಿನಿಶ್ ಮಾಡಿದ್ವಿ. ನಮಗೆ ಒಂದು ಇವತ್ತು ಹೊರಟಿರೋದು ಎಲ್ಲಿಗೆ ಅಂತ ಹೇಳಿದ್ರೆ ನವರಾತ್ರಿ ಕೊಲ್ಯಾಬ್ ಶೂಟ್ ಮಾಡುವ ಅಂತ ಹೇಳಿ ಹೊರಟಿರೋದು. ಈ ಕೊಲ್ಯಾಬ್ ಶೂಟಿಗೆ ನಮಗೆ ತುಂಬ ಜನ ಕೊಲ್ಯಾಬ್ ಆಗಿದ್ದಾರೆ. ಫಸ್ಟಿಗೆ ಶ್ರೀಪಳಲಿ ಫೋಟೋಗ್ರಫಿ ಅವ್ರದ್ದೇ ಕ್ಯಾಮರಾದಲ್ಲಿ ಇವತ್ತು ಶೂಟ್ ಮಾಡ್ತಾ ಇರೋದು. ಸೋನಿ M4 ವಿತ್ G ಮಾಸ್ಟರ್ ಲೆನ್ಸ್ 1.885mm. ಸೊ ಹಾಗೆ ಕಾರಿಗೆ ಎಲ್ಲ ಐಟಮ್ಸ್ ಲೋಡ್ ಮಾಡಿಕೊಂಡು ಶೂಟ್ ಮಾಡಲಿಕ್ಕೆ ಹೊರಟ್ವಿ. ಶೂಟ್ ಮಾಡ್ತಿರೋ ಪ್ಲೇಸ್ ಎಲ್ಲಿ ಅಂತ ಹೇಳಿದರೆ ಮೇಕಪ್ ಆರ್ಟಿಸ್ಟ್ ಅವರ ಮನೆಯಲ್ಲಿ. ಮೇಕಪ್ ಆರ್ಟಿಸ್ಟ್ ಮೇಕ್ ಓವರ್ ಮೇಘನಾ ಕಿಶೋರ್ ಅಂತೇಳಿ. ಹಾಗೆಯೇ ಅದಕ್ಕೆ ಮಾಡೆಲ್ ಆಗಿರೋರು ಕ್ಯಾಟೈ ಅಂದರೆ ತುಷಿತಾ ಪ್ರಭು ಅಂತೇಳಿ. ಹಾಗೆ ಮೇಕ್ ಓವರಲ್ಲಿ ಅಸಿಸ್ಟ್ ಮಾಡ್ತಿರೋರು ಆಶಿತಾ ಮೇಕ್ ಓವರ್ ಅಂತೇಳಿ. ನಾವು ನಮ್ಮ ಹತ್ರ ಇರುವ ಎಲ್ಲ ಪ್ರಾಪ್ಸನ್ನು ಇಟ್ಕೊಂಡು ಹಾಗೆ ರೆಂಟಲ್ಸಲ್ಲಿ ಬೇಕಿರುವ ಎಲ್ಲ ನಮಗೆ ಬೇಕಿರೋ ಪ್ರಾಪ್ಸನ್ನು ತಂದು ನಾವು ಲೈಟ್ ಸೆಟ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಮೈನ್ಲಿ ಇದು ಥೀಮ್ ಶೂಟ್ ಆಗೋದ್ರಿಂದ ನಮಗೆ ಲೈಟ್ಸ್ ತುಂಬ ಇಂಪಾರ್ಟೆಂಟ್. ಸೊ ನಾವಿರುವ ಲೈಟ್ಸನ್ನೆಲ್ಲ ಸೆಟ್ ಮಾಡ್ಕೊಂಡ್ವಿ. ಹಾಗೆ ಸ್ಕ್ರೀನ್ ಸೆಟ್ ಮಾಡ್ಕೊಂಡ್ವಿ. ನಾವಿದು ಶೂಟ್ ಮಾಡ್ತಾ ಇರೋದು ಅವರ ಮನೆಯ ಫಸ್ಟ್ ಫ್ಲೋರಲ್ಲಿರುವ ಬಾಲ್ಕನಿಯಲ್ಲಿ ಎಲ್ಲ ಸೆಟ್ ಮಾಡಿ ನಾವು ಶೂಟ್ ಶುರು ಮಾಡಿದ್ವಿ. ಸಿನ್ಸ್ ಇದು ನವರಾತ್ರಿಯ 9 ಲುಕ್ ಶೂಟ್ ಆಗೋದ್ರಿಂದಾಗಿ ನಮಗೆ ಆರ್ಡ್ರಲ್ಲಿ ಶೂಟ್ ಮಾಡಲಿಕ್ಕೆ ಆಗಲ್ಲ. ನಮಗೆ ಮೇಕ್ ಓವರ್ಗೆ ಸಫಿಷಿಯೆಂಟ್ ಆಗೋಗಿ ನಾವು ಲುಕ್ಸ್ ಮಾಡ್ಕೊಂಡು ಹೋದ್ವಿ. ಫಸ್ಟ್ ಲುಕ್ ಮಾಡಿರೋದು ಡೇ 2ದು ಬ್ರಹ್ಮಚಾರಿಣಿ ಲುಕ್. ಈ ಲುಕ್ ನಾವು ಫಸ್ಟ್ ಶೂಟ್ ಮಾಡ್ತಿರೋದ್ರಿಂದಾಗಿ ನಮಗಿದು ತುಂಬ ಟೈಮ್ ಬೇಕಾಯಿತು. ನಾವು ಫಸ್ಟಿಗೆ ಬ್ಯಾಕ್ಗ್ರೌಂಡ್ ಸ್ಕ್ರೀನಲ್ಲಿ ಫೋಟೋಸ್ ತಕ್ಕೊಂಡು ಮತ್ತು ನಾವು ಔಟ್ಡೋರ್ ತಗೊಳ್ಳಿಕ್ಕೆ ಹೋದ್ವಿ. ಸಿನ್ಸ್ ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗುವಾಗ ನಾವು ರೀಸೆಟ್ ಮಾಡಿಕೊಂಡು ನಾವು ತೆಗಿಬೇಕಾಗುತ್ತೆ. ಹಾಗೆ ಇದಕ್ಕೆ ನವರಾತ್ರಿ ದೇವಿ ಲುಕ್ ಆದ್ದರಿಂದಾಗಿ ನಮಗೆ ಪೋಸಸ್ ಜಾಸ್ತಿ ಇರೋಲ್ಲ. ನಾವು ತುಂಬ ಆಡಾಗಿ ಮಾಡಲಿಕ್ಕೂ ಆಗಲ್ಲ. ನಾವು ನ್ಯಾಚುರಲ್ ಆಗಿ ಸ್ಟ್ಯಾಂಡರ್ಡ್ ಲುಕ್ಕನ್ನೇ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೆಲೆಕ್ಟೆಡ್ ಪೋಸಸ್ ಇಟ್ಕೊಂಡು ನಾವು ಮಾಡಬೇಕಾಗುತ್ತೆ. ಆ್ಯಂಡ್ ಈವನ್ ನಾವು ಲೈನ್ ಲುಕ್ ಮಾಡಲಿಕ್ಕಿರೋದ್ರಿಂದಾಗಿ ನಮಗೆ ಬೇಕಿದ್ದಷ್ಟೇ ಫೋಟೋಸ್ ತಗೊಂಡು ನಾವು ಲೆಕ್ಕಕ್ಕಿಂತ ಜಾಸ್ತಿನೂ ತೆಗಿಯೋದೆ ನಾವು ಶೂಟ್ ಮಾಡ್ಕೊಂಡು ಹೋದ್ವಿ. ರಿಸಲ್ಟನ್ನು ನೀವು ಒಟ್ಟಿಗೆ ಫೋಟೋದೊಟ್ಟಿಗೆ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ನಾವು ಪೋಸ್ಟ್ ಪ್ರೊಸೆಸಿಂಗಲ್ಲಿ ನಾವು ಇಟ್ಟ ಫ್ಲವರ್ ಅಂದರೆ ಲೋಟಸ್ ಫ್ಲವರನ್ನು ನಾವು ಎಡಿಟ್ ಮಾಡಿರೋದು. ಸೊ ಅದು ನ್ಯಾಚುರಲ್ ಲುಕ್ ಕಾಣ್ತಾ ಇದೆ. ನಾವು AI ಫೋಟೋಶಾಪಲ್ಲಿ ಬಂದಿರೋದ್ರಿಂದಾಗಿ ನಮಗೆ ಸ್ವಲ್ಪ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನಾವು ಯಾವುದೇ ಲೊಕೇಶನಲ್ಲಿ ಹೇಗೆ ಬೇಕಿದ್ರು ಸ್ವಲ್ಪ ಎಡಿಟಿಂಗಲ್ಲಿ ಈಸಿ ಮಾಡ್ಕೊಳ್ಬೋದು. ಹಾಗೆ ನಾವು ಸ್ಮೋಕಿಗೆ ಸ್ವಲ್ಪ ಹೊಗೆ ಎಲ್ಲ ಹಾಕಿ ತೆಂಗಿನ ಮರದ ಚಿಪ್ಪನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಹೊಗೆ ಹಾಕಿ ನ್ಯಾಚುರಲ್ ಅರ್ಲಿ ಮಾರ್ನಿಂಗ್ ಲುಕ್ ಬರುವಾಗಿ ಶೂಟ್ ಮಾಡಿದ್ವಿ. ಹಾಗೆ ಅಲ್ಲಲ್ಲಿ ಸಣ್ಣ ಸಣ್ಣ ಕರೆಕ್ಷನ್ಸ್ ಮಾಡಿಕೊಂಡು ಡ್ರೆಸ್ಸಸ್ ಸರಿ ಮಾಡಿಕೊಂಡು ನಾವು ಶೂಟ್ ಕಂಟಿನ್ಯೂ ಮಾಡಿದ್ವಿ. ನವರಾತ್ರಿಯ ಲುಕ್ ಮಾಡಬೇಕು ಅಂತ ಪ್ಲ್ಯಾನ್ ನಮ್ಮದು ತುಂಬ ದಿನದಿತ್ತು ಅಂತ ಹೇಳಿದರೆ, ಬಟ್ ನಮಗೆ ಕರೆಕ್ಟ್ ಆದ ಟೈಮ್ ಆ್ಯಂಡ್ ಕೊಲಾಬ್ ಆರ್ಟಿಸ್ಟ್ಗಳು ನಮಗೆ ಸಿಗಲಿಲ್ಲ. ನಾರ್ಮಲಿ ನವರಾತ್ರಿ ಟೈಮಲ್ಲಿ ಶಾರದೆ ಲುಕ್ ಶೂಟ್ ಜಾಸ್ತಿ ಬರುತ್ತೆ. ಬಟ್ ನಾವು ಈ ಸರ್ತಿ ಏನಾದರೂ ಕ್ರಿಯೇಟಿವ್ ಆಗಿ ಮಾಡುವ ಅಂತೇಳಿ ನವರಾತ್ರಿಯ 9 ಲುಕ್ಸ್ ಪ್ಲ್ಯಾನ್ ಮಾಡಿದ್ದು. ಶೂಟ್ ಮಾಡಿ ಹಾಯ್, ಊಟ ಮಾಡಿದ್ರಾ? ಹಾಗೆ ನಮ್ಮ ಮೇಕಪ್ ಆರ್ಟಿಸ್ಟ್ ಮೇಘನಾ ಅವರ ಮಗುವನ್ನು ರಘುವೀರ್ ಅವರಲ್ಲಿ ಮಾತಾಡಿಕೊಂಡು ನಮ್ಮ ಫಸ್ಟ್ ಲುಕ್ ಆಲ್ಮೋಸ್ಟ್ ಶೂಟ್ ಮುಗಿಸಿದ್ವಿ. ಹಾಗೆ ನೆಕ್ಸ್ಟ್ ಲುಕ್ ಶುರು ಮಾಡುವ ಮೊದಲು ನಮ್ಮ ಇನ್ನೊಂದು ಫೋಟೋಗ್ರಾಫರ್ ಫ್ರೆಂಡ್ ಇದು ಎಂಟ್ರಿ ಆಗ್ತದೆ, ಜೀತು ಫಿಲ್ಮ್ಸ್ ಅಂತೇಳಿ. ಅವರ ಅಕೌಂಟ್ಸನ್ನು ನೋಡ್ಬೋದು. ಅವರು ಜಸ್ಟ್ ನಮಗೆ ಶೂಟ್ ಅಸಿಸ್ಟ್ ಮಾಡಲಿಕ್ಕೆ ಬಂದಿರೋದು. ಜಸ್ಟ್ ಒಂದು ಲುಕ್ಕಿಗೆ ಅಷ್ಟೇ ಬಂದಿರೋದು, ಹೆಲ್ಪ್ ಮಾಡಲಿಕ್ಕೆ. ನಮಗೆ ಇಂಥ ಶೂಟ್ಗಳಿಗೆ ನಮಗೆ ಜನ ಇದ್ದಷ್ಟು ಹೆಲ್ಪ್ ಮಾಡಲಿಕ್ಕಿದ್ದಷ್ಟು ಅಸಿಸ್ಟ್ ಮಾಡಲಿಕ್ಕಿದ್ದಷ್ಟು ನಮಗೆ ಒಳ್ಳೆಯದು, ರಿಸಲ್ಟ್ ಬೆಟರ್ ಬರುತ್ತೆ. ಹಾಗೆ ನೆಕ್ಸ್ಟ್ ಲುಕ್ಕನ್ನು ನಾವು ಶೂಟ್ ಶುರು ಮಾಡಿದ್ವಿ. ಹಾಗೆ ನಾವು ಬ್ಯಾಕ್ಗ್ರೌಂಡ್ ಸ್ಕ್ರೀನ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸ್ವಲ್ಪ ಡಿಫ್ರೆಂಟಾಗಿ ಹೇಗೆ ಬರುತ್ತೆ ನೋಡುವ ಅಂತೇಳಿ ಫಸ್ಟ್ಗೆ ಇಂಡೋರಲ್ಲಿ ಶೂಟ್ ಮಾಡ್ಕೊಂಡ್ವಿ. ಸೆಕೆಂಡ್ ಲುಕ್ ಯಾವುದು ಮಾಡಿದ್ದು ಅಂತ ಹೇಳಿದರೆ ಡೇ 1 ಆಫ್ ನವರಾತ್ರಿ ಶೈಲಪುತ್ರಿ ದೇವಿ, ಇದು ನಾವು ಲುಕ್ ಮಾಡಿರೋದು. ಹಾಗೆ ಎಲ್ಲ ಸೆಟ್ ಮಾಡಿಕೊಂಡು ಶೂಟ್ ರೆಡಿ ಮಾಡಿದ್ವಿ. ಸ್ಮೋಕಿ ಎಫೆಕ್ಟ್ ಒಂದು ಶೂಟ್ ಮಾಡುವ ಅಂತ ಹೇಳಿ ಮಕ್ಕಳು ಮಾಡಿಕೊಂಡು ಫೋಟೋಸ್ ರಿಸಲ್ಟ್ ಇಲ್ಲೇ ಇದೆ, ನೋಡ್ಬೋದು ಹೇಗೆ ಬಂದಿದೆ ಅಂತ ಹೇಳಿ. ಪೌಡರ್ ನಾವು
ಹಾಗೆ ಒಂದು ರೀಲ್ ವಿಡಿಯೋಕ್ಕೆ ಕ್ಲಿಪ್ ತಗೊಳ್ಳುವ ಅಂತೇಳಿ ಸೇಮ್ ಕ್ಲಿಪ್ಪನ್ನು ವಿಡಿಯೋ ಹಾಗೆ ಮಾಡಿದ್ವಿ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಹಾಗೆ ಇಂಡೋರ್ ಶೂಟ್ ಫಿನಿಶ್ ಮಾಡಿಕೊಂಡು ಔಟ್ಡೋರ್ ಸ್ವಲ್ಪ ಫೋಟೋಸ್ ತೆಗೆಯುವ ಅಂತೇಳಿ ಹೊರಟ್ವಿ. ಸಿನ್ಸ್ ನಮಗೆ 9 ಲುಕ್ಸ್ ಮಾಡಲಿಕ್ಕಿರೋದ್ರಿಂದಾಗಿ ನಮಗೆ ತುಂಬ ಫೋಟೋಸ್ ಪೋಸ್ಟ್ ಮಾಡಲಿಕ್ಕೆ ಇಲ್ಲದೇ ಇರೋದ್ರಿಂದ ನಾವು ಬೇಕಿದ್ದಷ್ಟು ಮಾತ್ರ ಫೋಟೋಶೂಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟೇ ಫೋಟೋಶೂಟ್ ಮಾಡಿಕೊಂಡು ಫಾಸ್ಟ್ ಫಿನಿಶ್ ಮಾಡ್ಕೊಂಡು ಹೋದ್ವಿ ಲುಕ್ಸನ್ನು. ಆ್ಯಂಡ್ ಪೋಸಸ್ಸು ಆಲ್ಮೋಸ್ಟ್ ನಾವು ಸಿಮಿಲರೇ ಇಡಬೇಕಾಗುತ್ತೆ ಸಿನ್ಸ್ ದೇವಿ ಲುಕ್ ಆಗೋದ್ರಿಂದಾಗಿ ರಿಸಲ್ಟ್ಸ್ ಇಲ್ಲೇ ಇರ್ಬೋದು, ನೋಡ್ಬೋದು ಹೇಗೆ ಬಂದಿದೆ ಅಂತೇಳಿ. ನಾವು ಫಸ್ಟ್ ಶೂಟ್ ಪ್ಲ್ಯಾನ್ ಮಾಡುವಾಗ ನಮ್ಮ ಐಡಿಯಾಸಲ್ಲಿ ಇದ್ದದ್ದು ದಿನಕ್ಕೆ 3 ಲುಕ್ಸ್ ಆಗಿ 3 ಡೇಸಲ್ಲಿ ಶೂಟ್ ಫಿನಿಶ್ ಮಾಡುವ ಅಂಥೇಳಿ. ಬಟ್ ಇದರಲ್ಲಿ ತುಂಬ ಜನ ಇನ್ವಾಲ್ವ್ ಆಗೋದ್ರಿಂದಾಗಿ ಎಲ್ಲರಿಗೂ ವರ್ಕ್ ಆಗೋದ್ರಿಂದಾಗಿ ಈವನ್ ಮನೆಯಲ್ಲಿ ಶೂಟ್ ಮಾಡ್ತಿರೋದ್ರಾಗಿ ಮನೆಯಿಂದ ಅವರಿಗೂ ಬರ್ಡನ್ ಆಗಬಾರ್ದು ಅಂತೇಳಿ ನಾವು ಶೂಟನ್ನು 2 ಡೇಸ್ಗೆ ರೆಡ್ಯೂಸ್ ಮಾಡುವ ಅಂತ ಹೇಳಿ 1 ಡೇಯಲ್ಲಿ ಆಲ್ಮೋಸ್ಟ್ ಆಗುವಷ್ಟು ಶೂಟ್ ಫಿನಿಶ್ ಮಾಡುವ ಅಂತೇಳಿ ಹೊರಟ್ವಿ. ನಮ್ಮ ಸೆಕೆಂಡ್ ಲುಕ್ ಶೂಟ್ ಆಗಿ 3rd ಲುಕ್ಕಿಗೆ ಹೊರಟ್ವಿ. 3rd ಲುಕ್ ಮಾಡಿದ್ದು 3rd ಡೇ ಆಫ್ ನವರಾತ್ರಿ ಚಂದ್ರಘಂಟ ಲುಕ್. ಈ ಲುಕ್ಕಲ್ಲಿ ಮೈನ್ ಇಂಪಾರ್ಟೆಂಟ್ ಹಣೆ ಮೇಲಿರುವ 3rd ಐ. ಹಾಗೆ ನಾವು ಶೂಟ್ ಶುರು ಮಾಡಿದ್ವಿ. ಇಷ್ಟೊತ್ತಿಗೆ ಆಗುವಾಗಲೇ ಶ್ರೀಪೊಳಲಿ ಫೋಟೋಗ್ರಫಿ ಹಾಗೂ ಜೀತು ಫಿಲ್ಮ್ಸ್ ಅವರು ಹೊರಟಿದ್ರು. ಆಲ್ಮೋಸ್ಟ್ ಈವ್ನಿಂಗ್ ಆದ್ದರಿಂದಾಗಿ ಅವರಿಗೆ ಬೇರೆ ಶೂಟಿಗೆ ಹೋಗ್ಲಿಕ್ಕಿತ್ತು. ಆದರೂ ನಾವು ಇರುವಷ್ಟೇ ಜನ ಮೇಕಪ್ ಆರ್ಟಿಸ್ಟ್ಗಳ ಒಟ್ಟಿಗೆ ನಾನು ಶೂಟ್ ಕಂಟಿನ್ಯೂ ಮಾಡಿದೆ. ಚಂದ್ರಘಂಟ ದೇವಿ ಲುಕ್ ಆಗೋದ್ರಿಂದಾಗಿ ನಮಗೆ ಇಲ್ಲಿ ಮೈನಾಗಿ ಮಲ್ಟಿ ಹ್ಯಾಂಡ್ ಫೋಟೋಸ್ ಇಂಪಾರ್ಟೆಂಟ್ ಆಯಿತು. ಅದರಿಂದಾಗಿ ನಾವು ಮಲ್ಟಿ ಹ್ಯಾಂಡ್ ಲುಕ್ಸ್ ವಿತ್ ಬೇರೆ ಬೇರೆ ಆಯುಧಗಳನ್ನು ಹಿಡ್ಕೊಂಡು ಒಂದೇ ಸ್ಥಳದಲ್ಲಿ ನಿಂತ್ಕೊಂಡು ನಾವು ಫೋಟೋಸ್ ತಗೊಂಡ್ವಿ. ಆಮೇಲೆ ಎಡಿಟಿಂಗಲ್ಲಿ ಮಲ್ಟಿ ಹ್ಯಾಂಡಾಗಿ ಎಡಿಟಿಂಗ್ ಮಾಡುವ ಅಂತೇಳಿ. ಹಾಗೆ ನಮ್ಮ ರಿಸಲ್ಟ್ ಒಳ್ಳೆಯ ರೀತಿಯಲ್ಲಿ ಬಂತು. ಇದರ ಲುಕ್ಕು ಚೆನ್ನಾಗಿ ಬಂತು, ನಮಗೆ ಬೇಕಾದಾಗೆ ಬಂತು. ನೋಡ್ಬೋದು ರಿಸಲ್ಟ್ ಈ ರೀತಿ ಬಂದಿದೆ. ಹಾಗೆ ನಾವು ಲಾಸ್ಟ್ಗೆ ಇಂಡೋರ್ ಆಗಿ ಸ್ವಲ್ಪ ಫೋಟೋಸ್ ತೆಗೆಯುವ ಅಂತೇಳಿ ಇಂಡೋರಲ್ಲಿ ಸೆಟಪ್ ಮಾಡಿ ಫೋಟೋಸ್ ತೆಗಿಲಿಕ್ಕೆ ಶುರು ಮಾಡಿದ್ವಿ. ಇಷ್ಟೊತ್ತಿಗಾಗಲೇ ನನ್ನ ಫ್ರೆಂಡ್ಸ್ ಹೋಗಿದ್ದರಿಂದಾಗಿ ಇಲ್ಲಿ ಪೌಡರ್ ಓದಲಿಕ್ಕೆ ನಮ್ಮ ಮೇಕಪ್ ಆರ್ಟಿಸ್ಟ್ ಓದಲಿಕ್ಕೆ ಹಾಗೆ ನೋಡ್ಬೋದು ರಿಸಲ್ಟ್ಸ್ ಹೇಗೆ ಬಂದಿದೆ ಅಂತೇಳಿ. ಹಾಗೆ ರೀಲ್ಸ್ ತಗೊಂಡು ನಾವು ಇವತ್ತಿನ ಶೂಟ್ಸ್ ಲುಕ್ಕನ್ನು ಆಲ್ಮೋಸ್ಟ್ ಫಿನಿಶ್ ಮಾಡಿದ್ವಿ. ನಮಗೆ ಒಂದು ದಿನದಲ್ಲಿ ಮಾಡಲಿಕ್ಕಾದ 3 ಲುಕ್ಸ್. ನಮ್ಮ ನೆಕ್ಸ್ಟ್ 6 ಲುಕ್ಕನ್ನು ಒಂದೇ ದಿನದಲ್ಲಿ ಫಿನಿಶ್ ಮಾಡಿದ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ.